ಯಾಕೆ ಹಿಂಗ ಕುತ್ಕೊಳ್ಳಿದ್ದೀರಾ, ಎದ್ದೇಳಿ. ಆಕ್ಚುಲಿ ನಾನು ಅವರಿಗೆ ತುಂಬಾ ಅನ್ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ನೋಡ್ತಾ ಇದ್ದೀನಿ. ಅವ್ರು ಹಿಂಗೆ ತಾನೇ ಯಾವಾಗ್ಲೂ ಕೂರೋದು. ನಂಗೆ ಯಾಕೋ ಇವಳು ಪೊಸೆಸಿವ್ ಫೀಲ್ ಮಾಡ್ತಾಳೆ ಅಂತ ಅನ್ಸ್ತಾ ಇದೆ. ಹೌದಾ, ನಂಗೆ ಯಾಕೋ ಇವಳು ಪೊಸೆಸಿವ್ ಫೀಲ್ ಆಗ್ತಾಳೆ ಅಂತ ಅನ್ಸ್ತಾ ಇದೆ. ಅವಳು ಆಕ್ಚುಲಿ ಅವಳಿಗೆ ಸಿಕ್ಕಾಬಡೆ ಪೊಸೆಸಿವ್ನೆಸ್ ಇದೆ ತುಂಬಾ. ಅದೇ ಇಲ್ಲ ಇಲ್ಲ, ನಾನು ಅಣ್ಣ ಅಂತ ಕರಿತೀನಿ. ಅವಳು ಹೇಳ್ತಾ ಇರೋದು ನಿಮ್ಗೆ ಅನ್ಕಂಫರ್ಟಬಲ್ ಆಗಿದೆ ಅಂತ ಬಾಯಲ್ಲಿ ಹೇಳ್ತಾಳೆ ಅಷ್ಟೇ. ಯಾಕೆ ರಘುವಣ್ಣ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲ, ಅವಳು ತುಂಬಾ ಪೊಸೆಸಿವ್ ಫೀಲ್ ಮಾಡ್ತಾಳೆ. ಅವಳು ಎದ್ದು ಬನ್ನಿ, ಅಲ್ಲಿ ಬೆಡ್ರೂಮ್ ಅಲ್ಲಿ ಅಲ್ಲಿ ನೀನ್ ನಗ್ತಿ ಅಂದ್ರೆ ಅದೇ ಕನ್ಫರ್ಮ್ ಅದು ನಿಜ ಅಂತ ಅರ್ಥ. ಅದು ನಮಗೆ ಗೊತ್ತು, ತಿಳ್ಕೊಂಡ್ಬಿಟ್ಟಿದೀವಿ ನಿನ್ ಬಗ್ಗೆ. ಅಲ್ಲ. ಸೊ ಗೈಸ್, ಪ್ರೋ ನೋಡಿದ್ರಲ್ಲ, ಏನೋ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗೈಸ್? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಆ ಪೊಸೆಸಿವ್ನೆಸ್ ಎದ್ದು ಕಾಣಿಸುತ್ತೆ ಅಂತ ಕೂಡ ಹೇಳ್ಬೋದು. ಅಂದರೆ ಯಾರನ್ನ ನಾವು ತುಂಬ ಜಾಸ್ತಿ ಇಷ್ಟಪಡ್ತೀವಿ, ಕ್ಲೋಸ್ ಆಗಿರ್ತೀವಿ, ಒಂದು ಪ್ರೀತಿ ಇರುತ್ತೆ, ಅವ್ರ ಮೇಲೆ ಆ ಪೊಸೆಸಿವ್ನೆಸ್ ಬೇಗ ಬಂದುಬಿಡುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದೇನು ದೊಡ್ಡ ತಪ್ಪು ಅಲ್ಲ, ಆದರೆ ಏನಪ್ಪ ಅಂದರೆ ಅತಿ ಆಯಿತು ಅಂದರೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ಅಂದರೆ ತುಂಬ ತಪ್ಪುಗಳನ್ನ ಮಾಡಿಸ್ಬಿಡುತ್ತೆ. ಸೊ ಅದು ಕೆಲವು ಕೂಡ ಆಗಿರೋದು ಕೂಡ ನಾವು ನೋಡಿದ್ವಿ. ಅದನ್ನು ಬಿಟ್ಟರೆ ಅದೇನು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ರಾಶಿಕಾ ಶೆಟ್ಟಿಯವ್ರಿಗೆ ಆಗ್ಬೋದು, ಧನುಷ್, ಸ್ಪಂದನ, ಕಾವ್ಯವರೆಲ್ಲರೂ ಕೂಡ ಕ್ಲಿಯರಾಗಿ ಗೊತ್ತಾಗಿದೆ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರಿಗೆ ಜಾಸ್ತಿ ಪೊಸೆಸಿವ್ನೆಸ್ ಜಾಸ್ತಿ ಇದೆ ಅಂತ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನೋ? ರಘುವಣ್ಣ ಕೂಡ ನಗ್ತಿದ್ದಾರೆ ಪಾಪ. ಆ್ಯಂಡ್ ಗಿಲ್ಲಿರಬೇಕಾಗಿತ್ತು ಇಲ್ಲಿ ಚೆನ್ನಾಗಿರೋವಂಥದ್ದು, ಏನೋ ಒಂದು ಡೈಲಾಗ್ ಬರೋದು ಮಿಸ್ ಆಗಿದೆ. ಆ್ಯಂಡ್ ನೋಡುವ, ಒಟ್ಟಿನಲ್ಲಿ ಏನಪ್ಪ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಇವಾಗ ನಗ್ತಾ ಚೆನ್ನಾಗಿ ತಮಾಷೆ ಮಾಡ್ಕೊಂಡಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇದೇ ರೀತಿ ಇರಲಿ, ಬೇಗ ಸೀಸನ್ನ ಹೆಂಡ್ ಮಾಡಿ ಒಳ್ಳೆ ರೀತಿ ಮುಗಿಸ್ಕೊಂಡು ಹೋಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.